ವಾವ್ ಸೂಪರ್ ಅಲ್ವೋ. ನಮಗೆ ಸರ್ಪ್ರೈಸ್. ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಈ ಕಾರ್ನ ಆಚೆ ತೆಗೆಯೋದು. ಇಟ್ಸ್ ವೆರಿ ಡಿಫಿಕಲ್ಟ್ ಗೈಸ್. ಕಾರ್ನ ಹಿಡ್ಕೊಂತೀರಾ ಏನ್ ಮಾಡ್ತೀರಾ? ಆಕ್ಚುಲಿ ಇದನ್ನ ಗೈಸ್ ನಾವು ಫ್ರೈಡೇ ಕಾರ್ ತಗೊಂಬಂದಿದ್ದು. ಫ್ರೈಡೇ ಲೇಟ್ ನೈಟ್ ಆಗಿತ್ತು. ಆಕ್ಚುಲಿ ಲೇಟ್ ನೈಟ್ ಅಂದ್ರೆ ಲೇಟ್ ನೈಟ್ ಅಲ್ಲ, ಈವ್ನಿಂಗ್ ಮೇಲೆ ಆಗಿತ್ತು. ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಬಂದು ಮಾಡಿಸೋಷ್ಟು ಟೈಮ್ ಇರಲಿಲ್ಲ. ಸೊ ಯಾಕೆ ರಾತ್ರಿನಲ್ಲಿ ಅಂತ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಈವ್ನಿಂಗ್ ಹೋಗ್ತಾ ಇದ್ದೀವಿ ಪೂಜೆಗೆ. ಸೊ ದೀಪೋ ಇಸ್ ಇಯರ್. ಅಫ್ಕೋರ್ಸ್ ದೀಪೋ ಇಸ್ ಓನ್ಲಿ ಡ್ರೈವಿಂಗ್, ಅವನೇ ಡ್ರೈವ್ ಮಾಡೋದು. ಅವ್ನು ಮಲ್ಕೊಂಬಿಟ್ಟಿದ್ದ ಇವಾಗಿದ್ದ ಅನ್ನ. ನಾವು ಯೂಶಲಿ ಹೋಗೋದು ಗಣೇಶ ಟೆಂಪಲ್ಗೆನೆ. ನಮ್ಮ ಕಾರ್ ಯಾವುದೇ ಕಾರು ಗಾಡಿ ಪೂಜೆ ಗಣೇಶನ್ಗೆ. ಸೊ ಅಲ್ಲೇ ಹೋಗೋದು. ಪೂಜೆ ಗಣೇಶನ್ ಮಾಡಿಸಿದ್ಮೇಲೆ ಮಿಕ್ಕಿದ್ದು ಕಾರ್ ಆಮೇಲಿಂದ ಎಲ್ಲಿ ಬೇಕಾದ್ರೂ ವರ್ಕ್ ಫ್ರೀ ಇದೆ. ಎಸ್ ಅಷ್ಟೇ. ಇನ್ನೊಂಚೂರು ಒಳಗೆ ಹಾಕ್ತೀನಿ, ಅವಾಗ ಕರೆಕ್ಟಾಗಿದೆ. ಹೋಗ್ಬಿಟ್ಟು ಅಪ್ಪನ ಕರ್ಕೊಂಡ್ ಆಚೆ ಕಡೆ. ಏನು ಹೇಳ್ಬೇಡ, ಸರ್ಪ್ರೈಸ್ ಇದೆ ಅಂತೇಳು. ನಿಧಾನ ಹೇಳಿ, ನಿಧಾನ ಹೇಳಿ, ನಿಧಾನನು. ವಾವ್ ಸೂಪರ್ ಅಲ್ವೋ. ಇರು ಇರು, ಡ್ಯಾಡಿ ಮಾಡ್ತಾರೆ. ನೀನ್ ಕೈ ಇಟ್ಕೊಂಬಿಟ್ಟಿಯ ತಂದೆ. ನಿಜ ಮಮ್ಮಿ ಇಲ್ಲ. ಅಂಕಲ್ ಓಪನ್ ಆಗುತ್ತೆ. ಓಪನ್ ಮಾಡಿ. ನಿನ್ನೆ ತಗೊಂಡ್ರಿ. ನಿನ್ನೆ ಬರ್ತಾನೆ ಫ್ರೆಂಡ್ಸ್ ಇದ್ರಲ್ಲ ಪೂಜೆ ಮಾಡಿಸ್ಬಿಟ್ರಾ ಇವಾಗ ಜಸ್ಟ್. ನೀವು ಥ್ಯಾಂಕ್ ಯು But not only congratulations, you have to give party ಶೋರ್ ಶೋರ್. ಇರು ಅದ್ದಿಂದ ಬನ್ನಿ, ಕೈ ಇಡ್ಬೇಡ ಸಣ್ಣ, ನಂಗೆ ಭಯ ಆಗುತ್ತೆ. ಇದು ನಿಂಗೆ ಹಿಡ್ಕೊಳ್ಳಿ. ಹಿಡ್ಕೊಬೇಕಿತ್ತ? ಹೌದಾ? ಇಲ್ಲ, ಅವ್ರ ಫ್ರೆಂಡ್ಸ್ ಏನು ಹೇಳ್ತಾರಂದ್ರೆ ಸಂಡೇ ಪೌರ್ಣಮಿ ಚಂದ್ರಗ್ರಹಣ ಅಂತ ಹೇಳಿದ್ರು. ಅದಕ್ಕೆ ಏ ಹುಷಾರು ಅಷ್ಟೇ. ದೀಪು ನೀಟಾಗಿ ಮುಚ್ಚಿಲ್ಲ. ಹೌದಾ? ಇಲ್ಲಿ ಲಾಕ್ ಮಾಡ್ಬಿಟ್ಟು ಟೆಂಪೋ ಕಾಸು ನನಗೆ ಕೊಟ್ಬಿಡ್ರು. ಯಾವ್ದಂತ ಅಲ್ಲ, ಇದನ್ನ ನಾವು ಬೇಕಾದ್ರೆ ಲಾಕ್ ಮಾಡ್ಕೊಬೋದು, ಓಡಿಸ್ಕೊಬೋದು ಇದನ್ನ. ಅಲ್ಲಿ ಕವರ್ ಆಗಲ್ಲ. ಕವರ್ ಆಗೇ ಇತ್ತಲ್ಲ ಅದು. ಇವಾಗ ಹಿಂಗ್ ಓಪನ್ ಮಾಡಿ ಓಡಿಸಲ್ಲ. ದೊಡ್ಡದಾಗಲಿ, ಫಾರ್ಚುನರ್ ಇಂದ ದೊಡ್ಡದು. ಹ್ಮ್ 5 ಜನ ಕುತ್ಕೋಬೋದು ಆರಾಮಾಗಿ. ಎಲೆಕ್ಟ್ರಿಕ್ ಸೀಟು ಹೌದಾ? ನಂಗೆ ಈ ಥರ ಕಲರ್ ಓ ಯೋರ್ ಫೇವ್ರೆಟ್ ಕಾರಾ? ಹೌದಾ? ಬಂತಲ್ಲ ಇವ್ರದ್ದು. ಹೋಗ್ಬಿಡೋಣ. ಇರಿ ತೆಗಿತೀನಿ. ಮೊನ್ನೆ ಏನಿಲ್ಲ
ನಮಗೆ ಸರ್ಪ್ರೈಸ್. ಮೊನ್ನೆವರೆಗೂ ಪ್ಲಾನ್ ಇರಲಿಲ್ಲ. ಇಟ್ಕೊಳ್ಳಿ ಅದು ಅಂತ. ಅದನ್ನು ಲಾಕ್ ಆಗುತ್ತೆ, ಇದು ಹಿಂಗೆ ಇಟ್ಕೊಂಡು ಓಡಿಸ್ಬೋದು. ಒಂದೊಂದು ತಾತಾಜಿ ಕೊಡೋದು ನಿಧಾನ. ಅಷ್ಟೆಲ್ಲ ತಿನ್ನು ಫಸ್ಟ್ ನೀನು. ಜಾಮೂನ್ ತಿಂತ್ಯಾ? ನಿಮ್ಗಿನ್ನು ಬೇಕು ಅಂದ್ರೆ ಹಾಕೊಡ್ತೀನಿ ಆಯ್ತಾ. ನಮ್ ಡ್ಯಾಡಿ ಫೇವ್ರೆಟ್ ಜಾಮೂನ್. ಮತ್ತೆ ನಿಮ್ಮ ಅಜ್ಜಿ ಅಷ್ಟೊತ್ತಿ ಕೇಳಿದ್ರು. ಅದೇ ನಂಗೆ ಇಷ್ಟ ಜಾಮೂನ್ಗಿಂತ. 35,000 ಕೇಳ್ತಾನ ಅವನು. ಈಗ ಫ್ರಂಟಿಂದಾನೆ ಅಡಿಗೆ ಮನೆಗೆ, ಫ್ರಂಟಿಂದಾನೆ ಬಾತ್ರೂಮ್ ಏನಪ್ಪ ಇದು? ಏನಕ್ಕೆ ಸ್ವೀಟು? ಅಲ್ಲ ಏನ್ ಸ್ವೀಟ್ ಅಂತ ಫಸ್ಟ್, ಆಮೇಲೆ ಏನಕ್ಕೆ ಧಾರವಾಡ. ಏನ್ ಸ್ವೀಟ್ ಅಂತ ಹೇಳಿದ ತಾತಗೆ? ಏನ್ ಸ್ವೀಟ್ ಇದು? ಇದು ಮಿಲ್ಕ್ ಬೇಡ. ಕರೆಕ್ಟ್. ಯಾಕೆ ಸ್ವೀಟ್ ಕೊಟ್ಟಿದ್ದು? ನಂಗೆ ಯಾಕೆ ಸ್ವೀಟ್ ಯಾಕೆ ಕೊಡ್ತಾ ಇದೀರಿ ಎಲ್ಲಾರ್ಗು? ನಮ್ಮ ಹೊಸ ಕಾರ್ ನೀವು ಹೊಸ ಕಾರಿಗ? ಏನ್ ಕಾರ್ ಹೆಸರು? ಕಾರ್ ಹೆಸರು ಹೇಳು. ಅಲ್ಲ ಕಾರ್ ಹೆಸರು ಹೇಳು. ಕಾರ್ ಹೆಸರು ಹೇಳು. ಟೊಯೋಟೋ ಕಂಪನಿ. ರೆಡ್ ವೈಟ್ ವೈಟ್ ಐತೆ ಅದ್ರಲ್ಲಿ. ವೀಲ್ಸ್ ಮಾತ್ರ ವೈಟ್ ಕಣ, ಫುಲ್ ವೈಟ್. ಮಿಕ್ಸ್ ಕಲರ್. ರೆಡ್ ಅಂಡ್ ಬ್ಲಾಕ್ ಅಂಡ್ ವೈಟ್. ಇಲ್ಲ ನಿಮ್ಗೆ ಇಷ್ಟ ಆಯ್ತಾ ಬಂಗಾರ? ತುಂಬಾ ಇಷ್ಟ ಆಯ್ತು. ಜಾಸ್ತಿ ತಿನ್ಬೇಡ. ಟಾಟಾ ಹೋಗೋಣ ಹಾಗಾದ್ರೆ. ನನಗೆ ಇನ್ನೊಂದು ಕೊಡು. ತಾತಗೊಂದು ಕೊಡು. ಅದು ಚಿಕ್ಕದು ಅದೇನು ಸಾಕಾಗಲ್ಲ ಅದು. ಥ್ಯಾಂಕ್ ಯು. The next day. ಸೊ ಹೈಲೆಕ್ಸ್ ತಗೊಂಡ್ಮೇಲೆ ಆಚೆನೇ ಹೋಗಿಲ್ಲ ಅಲ್ವಾ. ಲಾಂಗ್ ಬಟ್ ನಾಟ್ ಸೋ ಲಾಂಗ್, ಶಾರ್ಟ್ ಬಟ್ ನಾಟ್ ಸೋ ಶಾರ್ಟ್ ಹೋಗ್ತಾ ಇದ್ದೀವಿ. ನಾನಂತೂ ವೆರಿ ಎಕ್ಸೈಟೆಡ್. ಐ ಡೋಂಟ್ ನೋ ವೈ. ಸೊ ಎಲ್ಲಿಗೆ ಅಂತ ಹೇಳ್ತೀನಿ ಹೋಗ್ತಾ. ಸೊ ನಾವು ಇಲ್ಲಿ ನಿಲ್ಲಿಸ್ತಾ ಇರೋದು. ಇಲ್ಲಿ ನನ್ನ ಗಾಡಿ ಇಲ್ಲಿ ಫಸ್ಟ್ ತಾರ್ ನಿಂತಿತ್ತು, ಇವಾಗ ತಾರ್ ಅಲ್ಲಿ ನಿಂತಿದೆ. ಇದು ಇಲ್ಲಿ ನಿಂತಿದೆ. ಆಗುತ್ತೆ ಜಾಗ, ಬಟ್ ಯು ಕ್ಯಾನ್ ಸಿ ಫ್ರಂಟಲ್ಲಿ ಈ ಥರ ಸ್ವಲ್ಪ ಮುಂದೆ ಬರುತ್ತೆ, ಹಿಂದೆಗಡೆ ಹಾಗೆ ಹೆಂಗೋ ಒಂದು ಅಡ್ಜಸ್ಟ್ ಮಾಡಿ ನಿಲ್ಸಿದ್ದೀವಿ. ಸದ್ಯಕ್ಕೆ ಮಳೆ ಬಂದರೆ ಇಲ್ಲೆಲ್ಲ ಸ್ವಲ್ಪ ನೆನೆಯುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು ಜುಪಿಟರ್ ಇದಲ್ವಾ. ಜುಪಿಟರ್ ತೆಗಿಬೇಕಾ? ಚಿಕ್ಕ ಹಾರ ಹಾಕಿದ್ದೀವಿ, ಬಿಕಾಸ್ ದೊಡ್ಡ ಹಾರ ಹಾಕಿದ್ರೆ ಸ್ಕ್ರ್ಯಾಚ್ ಆಗುತ್ತೆ. ಇದು ಬೇಡ ಅಂತ ಹೇಳ್ತಿದ್ದವರು. ಬೇಡ ಅಂದರೆ ಚೆನ್ನಾಗಿ ಅನಿಸಲ್ಲ ಅಂತ ಹಾಕ್ಸಿರೋದು. ನೆನ್ನೆ ಮಳೆಗೆಲ್ಲ ಹೊರಟೋಗ್ಬಿಟ್ಟಿದೆ. ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಈ ಕಾರ್ನ ಆಚೆ ತೆಗೆಯೋದು. ಇಟ್ಸ್ ವೆರಿ ಡಿಫಿಕಲ್ಟ್ ಗೈಸ್. ಟೈಟ್ ಸ್ಪೇಸ್ ಇದೆ, ಅಲ್ಲೊಂದು ಕಂಬ, ಇಲ್ಲಿ ಗಾಡಿ, ತಲೆ ಕೆಟ್ಟೋಗುತ್ತೆ ತೆಗೆಯೋಷ್ಟು ಆಚೆಗಡೆ. ತಗ್ತಾ ಬಟ್ ಇನ್ನೊಂದ್ಸತಿ ಹಿಂದೆ ಹೋಗ್ಬೋದು. ನಿಧಾನ. ಬಿ ಸ್ವಲ್ಪ ಎಕ್ಸ್ಪೋರ್ಟ್ ಆಗಿರೋದ್ರಿಂದ ಪರವಾಗಿಲ್ಲ, ಇಲ್ಲಾಂದರೆ ಕಷ್ಟ ಆಗಿರೋದು. ನನ್ನ ಬಿಟ್ಟೆ ಹೋಗ್ತಾನೇನೋ. ವೇಟ್. ಲೆಟ್ಸ್ ಗೋ. Let's go. Goa. ಗೋವಾಗ ಹೋಗ್ಬಿಡೋಣ ಬೇಬಿ. ಹಾಗೆ ಹೋಗ್ಬೋದು. ಇವಾಗ ಎಲ್ಲಾದರೂ ಹೋಗ್ಬೋದಂತ ಜೋಶ್ ಇರುತ್ತೆ. ಹೊಸ ಕಾರಲ್ವಾ, ಆ ಜೋಶ್ ಇದ್ದೇ ಇರುತ್ತೆ. ಆ್ಯಂಡ್ರಾಯ್ಡ್ ಆಟೋ. ಸೊ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ, ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ಕನ್ಫ್ಯೂಷನ್ ಅಲ್ಲ, ಇವಾಗ ಇವ್ರ ಹತ್ರ ಹೈಲೆಕ್ಸ್ ಇದೆ, ತಾರು ಇರುತ್ತಾ ಇರಲ್ವಾ, ಏನು ಮಾಡ್ತಾರೆ? ತಾರ್ ಇದೆ ಸದ್ಯಕ್ಕೆ, ತೋರಿಸಿದ್ನಲ್ಲ ಇವಾಗ ಬ್ಲಾಗಲ್ಲಿ. ಸೊ DV ಅವರೇ, ನೀವು ತಾರ್ನ ಹಿಡ್ಕೊಂತೀರಾ, ಏನು ಮಾಡ್ತೀರಾ? ಆಕ್ಚುಲಿ ಇದು ನಾನು ಯಾವಾಗ ಪೋಸ್ಟ್ ಮಾಡಿದೆ ಹೈಲೆಕ್ಸ್ ತಗೊಂಡಿರೋದು, ಸುಮಾರು ಜನ ನನಗೆ ಗೊತ್ತಿರೋರೆ, ಗುರು ತಾರ್ ಕೊಟ್ಬಿಟ್ಟ ಇನ್ನ ಕೊಡ್ತಾ ಇದ್ಯಾ, ಹೆಂಗೆ ಕೊಡ್ತಾ ಇದ್ರೆ ನಾನು ತಗೊಂತೀನಿ, ಸುಮಾರು ಜನ ಕೇಳ್ತಾವ್ರೆ. ಇನ್ಫ್ಯಾಕ್ಟ್ ನನಗೆ ತಾರು ಕೊಡಕ್ಕೆ ಒಂಚೂರು ಇಷ್ಟ ಇಲ್ಲ. ಬಟ್ ನಾನು ಇದನ್ನ ತಗೊಂಡಿರೋ ಮೈನ್ ರೀಸನ್ನೇ ತಾರ್ ಓಡ್ಸಕ್ ಕಷ್ಟ ಅಂದ್ಬಿಟ್ಟು. ಅಂದ್ರೆ ಮ್ಯಾನ್ಯುಯಲ್ ಅಲ್ವಾ,
ಇತ್ತೀಚೆಗೆ ಯಾಕೋ ಸಿಕ್ಕಾಪಟ್ಟೆ ಒಂಥರ ಇರಿಟೇಟ್ ಆಗ್ತಾ ಇತ್ತು ಆ ಮ್ಯಾನ್ಯುಯಲ್ಗಳು, ಕ್ಲಚ್ ತುಳಿ, ಗೇರ್ ಹಾಕು. ಸಿಟಿ ನಮ್ ಬೆಂಗಳೂರು ಅಂತ ಸಿಟಿಗೆ ಅಲ್ಲವೇ ಅಲ್ಲ ಅದು. ಹೌದು. ಅದಕ್ಕೆ ನನ್ ಮೇನ್ ರೀಸನ್ ಇದಕ್ಕೆ ಅಪ್ಗ್ರೇಡ್ ಆಗಿರೋದು. ಬಟ್ ಎಸ್ ಅಫ್ ಕೋರ್ಸ್ ಇವಾಗ ಇದು ಬಂದ ಮೇಲೆ ಟಾರ್ ಸುಮ್ನೆ ವೇಸ್ಟ್ ಆಗುತ್ತೆ. ನಾನು ಹೆಂಗಿರು ಓಡಿಸಲ್ಲ ಅದನ್ನ. ವೈ ವುಡ್ ಐ ಟೇಕ್ ದಟ್ ಹ್ಯಾಸಲ್ ಆಫ್ ಮ್ಯಾನ್ಯುಯಲ್ when I have an automatic now? ಅದಕ್ಕೆ ಕೊಡ್ತೀನಿ ತಾರು, ಬಟ್ ಇನ್ನ ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ ಯಾವ ತರ ಮಾಡ್ಬೇಕು ಅದನ್ನ. ಯಾಕಂದ್ರೆ ನಾನು ಸುಮಾರು ಖರ್ಚು ಮಾಡ್ಬಿಟ್ಟು ಸುಮಾರು ಪಾರ್ಟ್ಸ್ ಗಳೆಲ್ಲ ಹಾಕ್ಬಿಟ್ಟಿದೀನಿ ಈಗ. ಸೊ ಅದರಲ್ಲಿ ಸುಮಾರು ಪಾರ್ಟ್ಸ್ ನಮ್ಮ ಫ್ರೆಂಡ್ಸ್ ಗಳು ಕೇಳ್ತಾವ್ರೆ. ಒಂದಾಗ್ ಕೊಟ್ರೆ ಆಲ್ಮೋಸ್ಟ್ ಸ್ಟಾಕ್ ತಾರ್ ಕೊಡ್ತೀನಿ, ಇಲ್ಲ ಆಸ್ ಇಟ್ ಈಸ್ ಕೊಡ್ತೀನಿ ನನ್ನ ಪ್ರೈಸ್ಗೆ ಬಂದ್ರೆ. ಸೊ ಅದೆಲ್ಲ ಹೇಳ್ತೀನಿ ನಾನು, ನನ್ನ ಚಾನಲ್ ಅಲ್ಲಿ ಬರುತ್ತೆ ಅವೆಲ್ಲ. ಇನ್ನೂ ಅದ್ರ ಬಗ್ಗೆ ಪ್ಲಾನ್ ಮಾಡಿಲ್ಲ, ಬಟ್ ಕೊಡೋದಂತೂ ಫಿಕ್ಸು, ಕೊಡ್ತೀನಿ ತಾರು. ಬಟ್ ನಾಟ್ ಅರ್ಲಿ. ಇವಾಗೆ ಇಮಿಡಿಯೇಟ್ ಆಗಿ ಕೊಡ್ಬೇಕು ಅಂತ ಏನಿಲ್ಲ, ನಾನು ಪ್ಲಾನ್ ಮಾಡ್ಕೊಡ್ತೀನಿ ಅದನ್ನ. ಕೊಡೋದಂತೂ ಫಿಕ್ಸು, ನಾನು ರೇಟಿಗೆ ಬಂದ್ರೆ 100% ಕೊಡ್ತೀನಿ. ಅದೇ ಅಂದ್ರೆ ಇವಾಗ್ಲೇ ಅಂತಲ್ಲ, ಟೈಮ್ ಬಂದಾಗ ಆ ಥರ. ಸೊ ಆಸ್ ಆಫ್ ನಾವು ತಾರು ಇರುತ್ತೆ, ಹೈಲೆಕ್ಸು ಇರುತ್ತೆ. ಯು ಕ್ಯಾನ್ ಸಿ ಬೋತ್ ಇನ್ ಆರ್ ಬ್ಲಾಗ್ಸ್. ಬಟ್ ಮೋಸ್ಟ್ಲಿ ಹೈಲೆಕ್ಸ್ ಅಲ್ಲೇ ಓಡಾಡ್ತೀವಿ. ಹೊಸ ಗಾಡಿ ಎಲ್ಲ ಎಕ್ಸೈಟ್ಮೆಂಟ್ ಎಲ್ಲರಿಗೂ ಹಂಗೆ ಇರುತ್ತೆ. ಎಕ್ಸೈಟ್ಮೆಂಟ್ ಪ್ರಶ್ನೆ ಬೇರೆ. ಮ್ಯಾನ್ಯುಯಲ್ ಆಟೋಮ್ಯಾಟಿಕ್ ಇನ್ನೇನು ಮುಟ್ಟಲ್ಲ ನಾನು ಮೋಸ್ಟ್ಲಿ ತಾರ್ನ. ಆಕ್ಚುಲಿ ಏನಾಯ್ತು ಅಂದ್ರೆ ನಾನು ಹೇಳ್ತೀನಿ ಬಿಹೈಂಡ್ ಸ್ಟೋರಿ. ನಾವು ತಾರೇ ಓಡಿಸೋದು ಯೂಶಲಿ. ನಮ್ದು ಇನ್ನ ಒಂದು ಸ್ವಿಫ್ಟ್ ಕೂಡ ಇಟ್ಸ್ ಅ ಮ್ಯಾನ್ಯುಯಲ್ ಕಾರ್, ಅಂಡ್ ಕ್ರಿಸ್ಟಾ ಕೂಡ ಮ್ಯಾನ್ಯುಯಲ್ನೇ. ಎಲ್ಲ ಮ್ಯಾನ್ಯುಯಲ್ ಇರೋದ್ರಿಂದ ಇವರಿಗೆ ಲೆಗ್ ಪೇನ್ ಬರ್ತಾ ಇತ್ತು. ಏನ್ ರೀಸನ್ ಇಂದ ಅಂತ ನಮ್ಗೆ ಗೊತ್ತಿಲ್ಲ. ಲೆಫ್ಟ್ ತಾನೆ, ಲೆಫ್ಟ್ ಮಾತ್ರ ಪೇನ್ ಬರ್ತಾ ಇತ್ತು. ಯಾವಾಗ ಅಂದ್ರೆ ನಾನು ಟ್ರೆಕ್ಕಿಂಗ್ ಎಲ್ಲ ಹೋದ್ರೆ, ಈ ಅಡ್ವೆಂಚರ್ ಮಾಡಿದ್ರೆ, ನಾರ್ತ್ ಈಸ್ಟ್ ಹೋದ್ನಲ್ಲ ಈ ವರ್ಷ, ಅವಾಗ ಫುಲ್ ಅಲ್ಲಿ ಡೌನ್ ಕ್ಲೈಂಬ್ ಮಾಡ್ಬೇಕಾಯ್ತು. ನಾವು ಹಿಲ್ ಕ್ಲೈಂಬ್ ಮಾಡ್ಬೇಕಾಯ್ತು. ಹಿಲ್ ಕ್ಲೈಂಬ್, ಹಿಲ್ ಡಿಸೆಂಟ್ ಮಾಡ್ಬೇಕಾಯ್ತು. ಬರೀ ಲೆಫ್ಟ್ ಲೆಗ್ ಮಾತ್ರ ನೋವೋದು, ಲೆಫ್ಟ್ ನೀ ಮಾತ್ರ ನೋವೋದು. ನನ್ಗೆ ಅವಾಗೇ ಡೌಟ್ ಆಯ್ತು, ಏನಕ್ಕೆ ಬರೀ ಲೆಫ್ಟ್ ನೀ ಮಾತ್ರ ವೀಕ್ ಆಗಿದೆ ಅಂತ. ಆಮೇಲೆ ಗೊತ್ತಾಯ್ತು ನಾನು ಮ್ಯಾನ್ಯಲ್ ಓಡಿಸಿ ಲೆಫ್ಟ್ ನೀ ವೀಕ್ ಆಗೋಗಿದೆ ಅಂತ. ಮೋಸ್ಟ್ಲಿ ಆಮೇಲೆ ನಮ್ಗೆ ಒಂದು ನಮ್ ಬ್ಲಾಗ್ಸ್ ಅಲ್ಲೆಲ್ಲ ಒಂದು ಹಾಕಿದ್ನಲ್ಲ, ಅವ್ರ ಅಣ್ಣನ ಮದ್ವೆ ಅಂತ, ಅಲ್ಲಿ ನಮ್ ಗ್ರ್ಯಾಂಡ್ ವಿಟಾರ ಎಲ್ಲ ಡ್ರೈವ್ ಮಾಡಿದ್ವಲ್ಲ, ಅವತ್ತು 2 days, 1 day ನಾವು ಮದ್ವೆಗೆ, ಮತ್ತೆ ಇನ್ನೊಂದ್ ದಿನ ಶೂಟಿಗೆ ಹೋಗ್ಬೇಕಿತ್ತು ಅವರು ನೆಕ್ಸ್ಟ್ ಡೇನೆ. ಸೊ ಅವಾಗ ಓಡಿಸಿದಾಗ ಇವ್ರಿಗೆ ಏನು ಸ್ಟ್ರೈನ್ ಆಗಿಲ್ಲ ಕಾಲು. ಆಬ್ವಿಯಸ್ಲಿ ಆಟೋಮ್ಯಾಟಿಕ್ ಅಲ್ವಾ, ಸ್ಟ್ರೈನ್ ಅಷ್ಟೊಂದು ಅನ್ಸಿಲ್ಲ. ಮತ್ತೆ ಸೀಟಿಂಗ್ ಪೊಸಿಷನ್ ಕೂಡ ಡಿಫ್ರೆಂಟ್ ಆಗಿದೆ ತಾರಲ್ಲಿ. ಸೊ ಅವಾಗ ಇವ್ರಿಗೆ ಅನಿಸ್ತು, ನನ್ನ ಮ್ಯಾನ್ಯುಯಲ್ ಓಡಿಸ್ತಾ ಇರೋದ್ರಿಂದ ನನಗೆ ಈ ಪೇನ್ ಬರ್ತಾ ಇದೆ ಅಂತ. ದಟ್ಸ್ ಒನ್ ಆಫ್ ದಿ ಮೇನ್ ಫ್ಯಾಕ್ಟರ್ ಅಂತ. ಅಂಡ್ ಆಲ್ಸೋ ಡಿ.ವಿ ಕಾರ್ ಓಡಿಸ್ತಾ ಇರೋದು 5 years 6 years ಇಂದ ಅಲ್ಲ. ಎಷ್ಟು ಇಯರ್ಸ್ ಇಂದ ಡ್ರೈವಿಂಗ್ ಮಾಡ್ತಾ ಇದೀವಿ ಮ್ಯಾನ್ಯುಯಲ್ ಕಾರ್ ನೀನು? 2009 ಅಂದ್ರೆ ಲೆಕ್ಕ 9 to 19 10 years ಆಯ್ತಾ. 10 + 6 16 years ಇಂದ ಓಡಿಸ್ತಾ ಇರೋದು. ಅದು ಮ್ಯಾನ್ಯುಯಲ್, ಯಾವ್ದು ಆಟೋಮ್ಯಾಟಿಕ್ ಇಲ್ಲ. ಯಾವ್ದು ಆಟೋಮ್ಯಾಟಿಕ್ ಇಲ್ಲ. ಅವಾಗ್ಲಿಂದಾನು ಇವರು ಓಡಿಸ್ತಾ ಇರೋದ್ರಿಂದ ದಟ್ ಹ್ಯಾಸ್ ಬೀನ್ ಡ್ಯಾಮೇಜ್ಡ್. ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಅದು ಲಾಂಗ್ ಅಲ್ಲೇ ಜಾಸ್ತಿ ಡಿ.ವಿ ಓಡಿಸಿರೋದು ನನ್ನ ಪ್ರಕಾರ ಅಲ್ಲ. ಎಲ್ಲಾ ಕಡೆ ನಾನೇ ಓಡಿಸೋದು, ನಮ್ಮ ತಂದೆ ಓಡಿಸಲ್ಲ, ಡ್ಯಾಡಿ ಅಷ್ಟೊಂದು ಓಡಿಸಲ್ಲ. ನಾನಿದ್ರೆ ನಾನೇ ಎಲ್ಲಾ ಮ್ಯಾನ್ಯುಯಲ್. ಜಾಸ್ತಿ ಡ್ಯಾಮೇಜ್ ಆಗಿರೋದು ಪ್ರಾಬಬ್ಲಿ ನಾನು ತಾರ್ ತಗೊಂಡ್ಮೇಲೆ. ಯಾಕಂದ್ರೆ ಅದ್ರ ಸೀಟಿಂಗ್ ಪಾಸ್ಚರ್, ನಾನು ಒಂದ್ ತಪ್ಪು ಏನ್ ಮಾಡ್ತಾ ಇದ್ದೆ, ತಾರಲ್ಲಿ ಸೀಟ್ ಯಾವಲ್ಲೂ ಮೇಲೆ ಕಿಡ್ಕೊಂತ ಇದ್ದೆ. ವಿಸಿಬಿಲಿಟಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಮೇಲೆ ಹಿಡ್ಕೊಂಡು ಹಂಗ್ ತುಳಿತಾ ಇದೆ. ಸೊ ಆಂಗಲ್ ಏನೋ ಫಾರ್ಮ್ ಮಿಸ್ ಮ್ಯಾಚ್ ಆಗಿದೆ. ಈಗ ಜಿಮ್ ಅಲ್ಲಿ ನೀವು ರಾಂಗ್ ಫಾರ್ಮ್ ಅಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಕ್ಯಾಚ್ ಆಗ್ಬಿಡುತ್ತೆ ಮಸಲ್, ಪೈನ್ ಬಂದ್ಬಿಡುತ್ತೆ, ಡ್ಯಾಮೇಜ್ ಮಾಡ್ಕೊಂತೀರಾ, ಇಂಜುರಿ ಆಗುತ್ತೆ. ಅದೇ ನನ್ಗೆ ಆಗಿರೋದು. ನಾನು ರಾಂಗ್ ಫಾರ್ಮ್ ಅಲ್ಲಿ ಕ್ಲಚ್ ತುಳಿತಾ ಇದ್ದೀನಿ. ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಡ್ಯಾಮೇಜ್ ಮಾಡ್ಬಿಟ್ಟಿದೆ ಆಲ್ರೆಡಿ ನನ್ನ ನೀನು. ಆಮೇಲೆ ನಾನು ಕೇಳಿಸ್ಕೊಂಡಂಗೆ ತಾರ್ ಇಸ್ ಆಲ್ಸೋ ವೆರಿ ಹಾರ್ಡ್ ಸ್ವಲ್ಪ ಅಂತ ಹೇಳ್ತಾರೆ. ಕಷ್ಟ. ಅವನ ಡೈಲಿ ಬೇಸಿಸ್ ಬೇರೆ ಓಡಿಸ್ತೀವಲ್ಲ ನಾವು, ಆಚೆ ಹೋಗ್ಬೇಕು ಸಿಟಿಗೆ ಅಂದ್ರೆ ತಾರೇ ಎತ್ಕೊಂಡು ಹೋಗೋದು ಯೂಶಲಿ. ಸೊ ಆ ರೀಸನ್ ಆಲ್ಸೋ ಒನ್ ಆಫ್ ದಿ ಮೇನ್ ರೀಸನ್ಸ್. ನಾವು ಅವಾಗ ಓಡಿಸ್ಬಿಟ್ಟು ಇವ್ರಿಗೆ ಆಟೋಮ್ಯಾಟಿಕ್ ಬೇಕು ಅಂತ ನಾವು ಆಟೋಮ್ಯಾಟಿಕ್ ಹುಡುಕ್ತಿದ್ವಿ. ನಂಗೂ ಆಟೋಮ್ಯಾಟಿಕ್ ಇದ್ರೆ ಈಸಿ ಓಡ್ಸಕ್ಕೆ ಕಾರು, ನನಗೂ ಬೇಕು ಅಂತ ಹೇಳ್ಬಿಟ್ಟು ನಾವು ಹುಡುಕ್ತಾ ಇದ್ದಾಗ ಸಂಹವ್ ಅದು ಚಿಕ್ಕ ಕಾರ್ ಹೋಗಿ ಐಲೆಕ್ಸೇ ಬಂದ್ಬಿಡ್ತು ಅಲ್ಲ ದೀಪು. ನನಗೆ ಐಲೆಕ್ಸ್ ಪ್ಲಾನ್ ಇರ್ಲಿಲ್ಲ. ಇದು ಬಂದಿದ್ ಯಾವ ತರ ಅಂದ್ರೆ, ರಂಜನ್ ಟೊಯೋಟಾ ಟ್ರಸ್ಟ್ ರೀಲ್ ಕಳ್ಸಿದ್ದ, ಅದ್ರಲ್ಲಿ ಹೈಲೆಕ್ಸ್ ಇತ್ತು. ಮಚ್ಚ ನೋಡು, ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಟೊಯೋಟಾದವ್ರದೇನೆ ಸಿಗತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದ್ಸಿ ಚೆಕ್ ಮಾಡೋಣ ಅಂತ. ಇಲ್ಲಿ ಫಾಸ್ಟ್ ಆಗಿದೆ ಇದು ನಾನು ಸ್ಟೋರಿ ಹೇಳಕ್ ಮುಂಚೆ ಫಾಸ್ಟ್ ಆಗಿ ಮಾಡಿಸ್ಬಿಡ್ತೀನಿ. ನಾವು ಫಾಸ್ಟ್ ಆಗೇ ಮಾಡಿಸಿಲ್ಲ ನಾ ಕಾರ್ಗೆ. ಆಕ್ಚುಲಿ ನಿಲ್ಸಿ ನಾವು ಇದು ಮಾಡ್ಬೇಕಾಗುತ್ತೆ. ಅದಕ್ಕೆ ಫಾಸ್ಟ್ ಆಗಿ ಮಾಡಿಸ್ಬಿಟ್ರೆ ಬೆಟರ್. ಸ್ಟೋರಿ ಕಂಟಿನ್ಯೂ ಮಾಡೋಣ ಸ್ವಲ್ಪ ಹೊತ್ತಲ್ಲೇ.